ಎಲ್ರಿಗೂ ಈಗ ಒಂದು ಪ್ರಶ್ನೆ ಕಾಡುತ್ತೆ, ಡಾಕ್ಟ್ರೇ, ಕಾಫ್, ಕೋಲ್ಡ್ ಆ್ಯಂಡ್ ಚೈಲ್ಡ್ ಕೇರ್ ಇನ್ ಆಯುರ್ವೇದ ಇದ್ರ ಬಗ್ಗೆ ಹೇಳುವಾಗ ಬರೀ ಔಷಧದ ಬಗ್ಗೆ ಹೇಳಿದ್ರಿ, ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಯಾವ ರೀತಿ ಕೊಡಬಹುದು ಅಂತ ಹೇಳಿಬಿಟ್ರಿ. ಹೌದು, ಆದರೆ ನಮ್ಮ ಮಗುವಿಗೆ ಯಾವ ರೀತಿಯ ಆಹಾರ ಕೊಡ್ಬೋದು, ಅದರದ್ದು ದಿನಚರಿ ನಾವು ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ 2 ಮಾಹಿತಿ ಕೊಡ್ಬೋದಾ ಅಂತ ಅನಿಸುತ್ತೆ ತಮಗೆ ಅಲ್ವಾ? ಸಾಮಾನ್ಯವಾಗಿ ಮಿತ್ರರೇ, ಎಲ್ಲರೂ ಕೂಡ ಮನೆಯಲ್ಲಿ ಮೊಸರು ಪ್ರಿಫರ್ ಮಾಡ್ತಾರೆ ಮಕ್ಕಳಿಗೆ ದೊಡ್ಡವರು ಕೂಡ ತಗೊಳ್ಳಿ. ಹೌದು, ಅದರಲ್ಲಿ ಅವ್ರು ಹೇಳೋ ಹಾಗೆ ಪ್ರೋಟೀನ್ಸು, ಅಥವಾ ನಮ್ಮಲ್ಲಿ ಮೊಸರನ್ನು ಬ್ರಹ್ಮಣ ಅಂತ ಹೇಳಿದ್ದಾರೆ, ಒಳ್ಳೆಯದು. ಆದರೆ ದಯವಿಟ್ಟು ಅಂಗಡಿಯಿಂದ ತಂದಂತಹ ಮೊಸರು ಬೇಡ. ಯಾಕಂದರೆ ಅದು ಪ್ರಾಸೆಸ್ಡ್ ಆಗಿರುತ್ತೆ. 1, ಕೆಮಿಕಲ್ಸ್ ಹಾಕಲೇಬೇಕು ಪ್ರಿಸರ್ವೇಟಿವ್ ಆಗಿ. 2, 3ನೇದು ಅನೇಕ ಪ್ರಾಸೆಸಿಂಗ್ ಆಗುವಾಗ ಎಲ್ಲ ಕಡೆ ರೆಫ್ರಿಜಿರೇಟೆಡ್ ಆಗಿ ಬಂದಿರುತ್ತೆ. ಸೊ ಆ ರೆಫ್ರಿಜರೇಟೆಡಲ್ಲಿ ಇಟ್ಟಂತಹ ಮೊಸರು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆನ್ ಎ ಲಾಂಗ್ ಡ್ಯೂರೇಷನ್ ಅದು ಖಂಡಿತ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಥವಾ ಅಲರ್ಜಿಕ್ ಕಾಫ್ ಈ ರೀತಿಯ ತೊಂದರೆ ಕೊಡ್ತಕ್ಕಂಥದ್ದು ಬಹಳ ಕಾಮನ್. ಹಾಗಾಗಿ ನಂಬರ್ 1, ಶಾಪ್ ಕರ್ಡ್ಸ್ ಅಥವಾ ಅಂಗಡಿಯ ಮೊಸರು ಅವಾಯ್ಡ್ ಮಾಡಿ. ದಯವಿಟ್ಟು ನಮ್ಮ ಶಾಸ್ತ್ರದಲ್ಲೇ ಹೇಳಿರ್ತಕ್ಕಂತಹ ಮನೆಯಲ್ಲೇ ಸ್ವಲ್ಪ ಹಾಲಿಗೆ ಮೊಸರು ಹಾಕಿ, ಬೇಕಾದ್ರೆ ಅದನ್ನು ಒಂದು ದೊಡ್ಡ ಡಬ್ಬದಲ್ಲಿ ಹಾಕಿಟ್ಟು ಮುಚ್ಚಿಟ್ರೆ ಅದು ವಾರ್ಮ್ತ್ ಕ್ರಿಯೇಟ್ ಮಾಡಿದ್ರೆ ನಾವು ಅದಕ್ಕೆ ಖಂಡಿತ ಅದು ಹೆಪ್ಪಾಗುತ್ತೆ. ಅಥವಾ ಹಿಂದಿನ ದಿನ ರಾತ್ರಿನೇ ಹಾಕಿಡುವಂಥದ್ದು, ಆ ಥರ ಏನಾರೊಂದು ಪರಿಪಾಠ ಅಭ್ಯಾಸ ಮಾಡ್ಕೊಳ್ಳಿ.